ಇದರ ನಂತರ ಏನು ಮಾಡೋದು, ಕೈಯಾದನ್ನು ಕರ್ಕೊಂಡು ಬನ್ನಿ ನಮ್ಮ ಅರಮನೆಗೆ ಹೋಗೋಣ ಅಂಥೇಳಿ ಹಿರಣ್ಯಕಶಿಪು ಕರ್ಕೊಂಡು ಹೋಗ್ತಾನೆ. ನೋಡಪ್ಪ, ನಿನಗೆ ಪಾಠ ಎಲ್ಲ ಆಯಿತು, ಭಾಳ ಸಂತೋಷ ಅಂಥೇಳಿ ಪಾಠದ ನಂತರ ಏನು ಹೇಳ್ಕೊಟ್ರು ನಿನ್ನ ಮೇಷ್ಟ್ರು ಅಂದಾಗ ಅವನು ಹೇಳ್ತಾನೆ, ನಾರಾಯಣ, ನಾರಾಯಣ ಸ್ಮರಣೆ. ನೀನು ದಾನವಕುಲ ದೀಪಕನು, ಭಾವಿ ಸಾರ್ವಭೌಮನು, ಸಕಲ ಶಾಸ್ತ್ರ ಪಾರಂಗತನಾಗಿ ನೀತಿ ಕೋವಿದನಾಗಿ ಮೂಲೋಕವನ್ನು ಪರಿಪಾಲಿಸಬೇಕು. ಇದಕ್ಕೆ ತಕ್ಕ ವಿದ್ಯಾಭ್ಯಾಸ ಅವಶ್ಯಕವು. ಆಗಲೇ ತಂದೆ, ಶ್ರದ್ಧೆಯಾಗಿ ಓದಿಕೊಳ್ಳುವೆನು. ಸಂತೋಷ. ಧ್ಯೇಯಸ್ತದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ ವಿಕ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिर्विद्यानगम्यं वन्दे विष्णुं भवभयहरं सर्वलोकैकनाथं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथम् त्रैलोक्यपूजितः श्रीमान् सदा विजय वर्धन शान्ति कुरु गदा पाणे नारायण नमोस्तुते त्रैलोक्यपूजितः श्रीमान् सदा विजय वर्धन शान्ति कुरु गदा पाणे नारायण नमोस्तुते ಇಲ್ಲಿಯವರೆಗೂ ಈ ಪಾಠಶಾಲೆಯಲ್ಲಿ ಕಂಡು ಕೇಳರೆಯು. ನೀನು ನನಗೆ ಶಿಷ್ಯನಾಗಿ ಲಭಿಸಿರುವುದು ನನಗೆ ಗರ್ವಕಾರಣವು ಕಂದ. ಒಂದು ಸಂದ ಸಂತೋಷ ಕಂದ. ಇನ್ನೊಂದು ತುಣುಕನ್ನು ನೀವು ನೋಡೋಕ್ಕೆ ಮೊದಲು ನಿಜವಾದ ಈ ಕಲಿಯುಗದಲ್ಲಿ ಅದೇ ಕ್ಷೇತ್ರ ದರ್ಶನಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಅಂದರೆ ಪ್ರಹ್ಲಾದನ ಶಾಲೆ, ಅವನಿರತಕ್ಕಂಥ ಅನ್ಯಾಯ, ಅವನ ಬೆಟ್ಟದ ಮೇಲಿನ ತಳ್ಳಿದ್ದು, ಆ ಸರ್ಪಗಳ ಗುಹೆಗೆ ಎಲ್ಲ ಕ್ಷೇತ್ರಗಳು ಇವತ್ತಿಗೂ ಇದೆ. ಸಂಸಾರ ಸಾಗರವನ್ನು ಸುಲಭವಾಗಿ ದಾಟಿಕೊಳ್ಳೆ. ವಿಷ್ಣು ಸೇವೆ ಮೇಲಾದ ನಾವೇ. ಏನಿದು ಕುಮಾರ, ವಿದ್ಯಾ ಕೌಶಲ್ಯ ಪ್ರದರ್ಶನವನ್ನು ವೈರಿ ಸ್ತೋತ್ರ ಬಳಸಿ ಪ್ರಾರಂಭಿಸುತ್ತಿರುವೆ. ಹರಿಭಕ್ತಿಗೆ ಮೀರಿದ ಮೋಕ್ಷ ಸಾಧನವು ಇಲ್ಲವಷ್ಟೇ ತಂದೆ. ಹರಿದಾನವ ಕುಲವೈರಿ ನಮಗೆ ಪರಮಶತ್ರು, ಅವನ ನಾಮ ಉಚ್ಚರಿಸಕೂಡದು. ದೈವವನ್ನು ಆರಾಧಿಸಬಾರದನ ಜನ್ಮವೇ ನಿರರ್ಥಕವು ತಂದೆ. ಶಿವ ತಪ್ಪಿಸಿ ಕರ್ಣ ಕಠೋರ ಶತ್ರು ಸಂಕೀರ್ತನವ. ಕುಮಾರ, ನಮಗೂ ದೈವಾರಾಧನೆ ಅವಶ್ಯವೇ. ದೈವ ಪೂಜೆಯು ಆಚರಣೆಯ ಮಾರ್ಗ. ಆದರೆ ನಮ್ಮ ಕುಲದೈವ ಪರಮೇಶ್ವರನು ಅವನ ಆರಾಧಿಸಬಹುದು. ಇಲ್ಲವೇ ನಿನ್ನ ಪ್ರಪಿತಾಮಹನು ಸೃಷ್ಟಿಕರ್ತ ನನಗೆ ದಿವ್ಯ ವರಪ್ರದಾತ ಬ್ರಹ್ಮದೇವನು, ಆತನ ಆರಾಧನೆ ಮಾಡು. ಆದರೆ ಆ ಹರಿಚ್ಛಿ, ಆ ತುಚ್ಛ ನಾಮೋಚ್ಚರಣೆ ಮಾಡಿ ಹೊರಲು ದಹಿರಸಿ ಬೇಯುವುದು.